ಟಿವಿ ಇದು ನಿಮ್ಮ ವಾಹಿನಿ. ನಮಸ್ಕಾರ, ದಳಪತಿ ಟಿವಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ಮಿತಿಮೀರಿದೆ. ನಮ್ಮನ್ನು ಕೇಳುವವರಿಲ್ಲ, ಈ ದಂಧೆಯನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮೆರೆಯುತ್ತಿರುವ ಮಾಫಿಯಾಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕುಮ್ಮಕ್ಕು ನೀಡುತ್ತಿರುವ ಶಂಕೆ ವ್ಯಕ್ತವಾಗಿದೆ. ಅಧಿಕಾರಿಗಳ ಕಣ್ಗಾವಲು ಇಲ್ಲದ ಕಾರಣ ರಾಜಾರೋಷವಾಗಿ ನಡೆಯುತ್ತಿರುವ ಈ ಅಕ್ರಮ ಮರಳು ಗಣಿಗಾರಿಕೆಯ ಕರಾಳ ಮುಖವನ್ನು ದಳಪತಿ ಟಿವಿ ತಂಡ ಬಿಚ್ಚಿಟ್ಟಿದೆ. ಈ ಬಗ್ಗೆ ನಮ್ಮ ವರದಿಗಾರರಾದ ದೇವರಾಜ ರತ್ನಾಕರ ಅವರ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗುತ್ತಿಗೆದಾರ ಅಮೀನ್ ಸಾಬ್ ಫಕ್ರು ಸಾಬ್ ಭಗವಾನ್ ಎಂಬುವವರು ಬಿಜಿಕೆ ಎನ್ಎಸ್ 577 ಪರವಾನಗಿ ಸಂಖ್ಯೆಯನ್ನು ಹೊಂದಿದ್ದಾರೆ. ಆದರೆ ಈ ಪರವಾನಗಿಯ ನೆಪದಲ್ಲಿ ಬೇಲೂರು ಗ್ರಾಮದ ಜಮೀನುಗಳಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಇಲ್ಲಿ ಇವರದ್ದೇ ಆಟ, ಇವರು ಮಾಡಿದ್ದೇ ರೂಲ್ಸ್ ಎನ್ನುವಂತಾಗಿದೆ. ಹಗಲು ರಾತ್ರಿ ಎನ್ನದೇ ನಿಯಮಗಳನ್ನು ಗಾಳಿಗೆ ತೂರಿ ಈ ದಂಧೆ ಸಾಗುತ್ತಿದೆ. ಗಣಿಗಾರಿಕೆಯ ಸ್ಥಳದಲ್ಲಿ ತೂಕದ ಸೇತುವೆ ಅಂದರೆ ವೇಯ್ ಬ್ರಿಡ್ಜ್ ಇದ್ದರೂ ಮರಳು ತುಂಬಿದ ವಾಹನಗಳು ಅದನ್ನು ತಪ್ಪಿಸಿ ಬದಿಯಿಂದಲೇ ಅಂದರೆ ಬೈಪಾಸ್ ಮಾಡಿ ಸಾಗುತ್ತಿವೆ. ಸರ್ಕಾರಿ ನಿಯಮದ ಪ್ರಕಾರ ಒಂದು ವಾಹನದಲ್ಲಿ 10 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಮರಳು ಸಾಗಿಸುವಂತಿಲ್ಲ. ಆದರೆ ಇಲ್ಲಿ ಭಾರೀ ಪ್ರಮಾಣದಲ್ಲಿ ಮರಳನ್ನು ಓವರ್ಲೋಡ್ ಮಾಡಿ ಸಾಗಿಸಲಾಗುತ್ತಿದೆ. ಹಳ್ಳದ ಒಡಲನ್ನು ಬಗೆದು ಪರಿಸರಕ್ಕೆ ಭಾರೀ ಹಾನಿ ಉಂಟುಮಾಡಲಾಗುತ್ತಿದೆ. ಈ ಅಕ್ರಮ ಮಾಫಿಯಾಕ್ಕೆ ಕಡಿವಾಣ ಹಾಕುವವರು ಯಾರು? ಮರಳು ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಜನರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾಮ್ಯಾನ್ ಜೊತೆ ವರದಿಗಾರರು ದೇವರಾಜ ರತ್ನಾಕರ, ಬಾದಾಮಿ.